ನೋಡ್ತಾ ಇರ್ಬೋದು ಈ ರೀತಿ ಮಸಾಲೆಗಳನ್ನು ನಾವು ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ತೀವಿ. ನಂತರ ಉಳಿದಿರ್ತಕ್ಕಂಥ ಮಸಾಲೆಗಳನ್ನು ನಾವು ಔಟ್ಸೈಡ್ ಸ್ಟೋರ್ ಮಾಡೋದ್ರಿಂದ ಇವಾಗ ಒಂದು ಸ್ವಲ್ಪ ಕೂಲ್ ವೆದರ್ ಇದೆ, ಇದು ಹಾಗೆ ಇಟ್ಟೋದ್ರಿಂದ ಏನಾಗ್ತಾ ಇರುತ್ತೆ ಇದೆಲ್ಲನೂ ಉಂಡೆ ಕಟ್ಟೋದು, ಜಿರಳೆಗಳು ಸೇರ್ಕೊಳ್ಳೋದು ಆ ರೀತಿಯಾಗಿ ಇದೆಲ್ಲನೂ ವೇಸ್ಟ್ ಆಗ್ತಾ ಇರುತ್ತೆ. ಕಾಸ್ಟ್ಲಿಯಿಂದ ತಂದಿರುವಂಥ ಮಸಾಲೆ ಐಟಮ್ಸ್ಗಳು ವೇಸ್ಟ್ ಆದರೆ ದುಡ್ಡು ಕೂಡ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ನೀವು ಇದನ್ನು ಇಟ್ಕೊಳ್ಳೋದ್ರಿಂದ ಇದು ತುಂಬ ದಿನಗಳವರೆಗೆ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಉಳಿದಿರ್ತಕ್ಕಂಥ ಮಸಾಲಾನ ಫಸ್ಟು ಒಳಗಡೆ ಇರುವಂತಹ ಈ ಕವರ್ನ ಈ ರೀತಿಯಾಗಿ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು. ಇದ್ರ ಮೇಲ್ಗಡೆ ಬೇಕಾದರೆ ನೀವು ಒಂದು ರಬ್ಬರ್ನು ಕೂಡ ಹಾಕ್ಕೊಳ್ಬೋದು. ಸೊ ಇವಾಗ ನಂತರ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಬಾಕ್ಸನ್ನು ನಾನು ವಿಡಿಯೋದಲ್ಲಿ ತೋರಿಸ್ದಾಗೇ ನೀಟಾಗಿ ಇನ್ಸೈಡ್ ಕವರ್ ಆಗೋ ಹಾಗೆ ಈ ರೀತಿ ಫೋಲ್ಡ್ ಮಾಡಿ ಇಡೋದ್ರಿಂದ ಇದ್ರ ಒಳಗಡೆ ಹೇರ್ ಕೂಡ ಹೋಗೋದಿಲ್ಲ, ಹಾಗೆಯೇ ಇದರ ಒಳಗಡೆ ಜಿರಳೆ ಆಗಿರ್ಬೋದು ಏನೂ ಸೇರ್ಕೊಳ್ಳೋದಿಲ್ಲ. ಗಾಳಿ ಆಡಿಲ್ಲ ಅಂತಂದರೆ ಯಾವುದೇ ಪದಾರ್ಥ ಆದ್ರೂ ಬೇಗನೆ ಕೆಡೋದಿಲ್ಲ. ನೀವು ಆದಷ್ಟು ಈ ರೀತಿ ಮಸಾಲೆ ಐಟಮ್ಸ್ಗಳನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದು ಬೆಸ್ಟ್. ಒಂದು ಹೇರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಔಟ್ಸೈಡ್ ಸ್ಟೋರ್ ಮಾಡೋರಾದರೆ ಈ ರೀತಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಖಂಡಿತ ಈ ಒಂದು ಟಿಪ್ಸ್ ಯೂಸ್ಫುಲ್ ಆಗುತ್ತೆ. ಓಕೆನಾ?